ಟೀಸರ್ಗಳೂ ಎಲ್ಲ ಲ್ಯಾಂಗ್ವೇಜಲ್ಲೂ ಟೈಟ್ಲು ತೋರಿಸ್ತೀರಾ ಅಂದರೆ ಪ್ಯಾನ್ ಇಂಡಿಯಾ ಕ್ಯಾನ್ವಸಲ್ಲೂ ಸಿನಿಮಾ ಬರ್ತಿದ್ಯಾ? ಯಾವ ಥರ ತಯಾರಾಗಿದೆ? ಕ್ಯಾನ್ ವಿ ಹ್ಯಾವ್ ಅ ಮೀಟಿಂಗ್ ಅಂತ ಹೇಳಿ ಇಂದ್ರಾನಗರ್ ಕಾಫಿ ಡೇಗೆ ಕರೆದ್ರು. ಸೊ ಐ ವೆಂಟ್ ದೇರ್, ಎಲ್ಲ ಡಿಸ್ಕಷನ್ ಆಯಿತು. ಈ ಥರ ಕ್ಯಾರೆಕ್ಟರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಹಿ ಡಿಡ್ಂಟ್ ಗಿವ್ ಮಿ ಅ ಇದು ಓಕೆ. ಕಾಡು ಹಂದಿದು VFX ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಅದರದ್ದು ರಿಯಲ್ ಫುಟೇಜಸ್ ಶೂಟ್ ಮಾಡಿದ್ರಾ ಹೇಗೆ? ಮಲಯಾಳಂ ಫಿಲಮ್ಸ್ಗಳು ವರ್ಕ್ ಆಗೋದೇ ಆ ಥರ. ಅದೆಲ್ಲೋ ಒಂದು ಪುಟ್ಟ ಹಳ್ಳಿಲಿ ಪುಟ್ಟ ವಿಷಯ, ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಕಾಂತಾರ ಆಗಿರ್ಬೋದು. ನನಗೆ ಇದರಲ್ಲಿ ನೋಡಿದಾಗ್ಲೂ ಅದೇ ಥರದ ರೂಟೆಡ್ನೆಸ್ ಕಾಣಿಸ್ತು. ತುಂಬ ರೊಮ್ಯಾಟಿಕ್ ಬೇಡ, ಜಸ್ಟ್ ವೆರಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಗಿರ್ಬೇಕಂತ. ಬಟ್ ಅವ್ರು ತುಂಬ ಹೋಗ್ಬಿಡ್ತಾರೆ, ಇನ್ವಾಲ್ವ್ ಜಾಸ್ತಿ. ಅದು ಬರೆಯೋಗ್ಲಾಗಿ ಬಂದುಬಿಟ್ಟಿರ್ತಾರೆ. ಸೊ ಅದು ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ನನ್ನ ಶೋ ಅಲ್ಲಿ ಕರಿಕಾಡ ಸಿನಿಮಾ ತಂಡದಿಂದ ನಟ ಆಗಿರುವಂತಹ ಕಾಡ ನಟರಾಜ್ ಅವರಿದ್ದಾರೆ, ಹೀರೋಯಿನ್ ಆಗಿರುವಂತಹ ನಿರೀಕ್ಷಾ ಶೆಟ್ಟಿ ಅವರಿದ್ದಾರೆ, ಹಾಗೆ ನಿರ್ದೇಶಕರಾಗಿರುವಂತಹ ವೆಂಕಟೇಶ್ ಅವರಿದ್ದಾರೆ. ವೆಲ್ಕಮ್ ದ ಶೋ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ಟೀಸರು ಸಿಕ್ಕಾಪಟ್ಟೆ ಪ್ರಾಮಿಸಿಂಗ್ ಆಗಿದೆ. ತುಂಬ ದೊಡ್ಡ ಕ್ಯಾನ್ವಾಸಲ್ಲಿ ತಯಾರಾಗಿದೆ. ಅಂದರೆ ಹೊಸಬ್ರು ಸಿನಿಮಾ ಅಂತ ಅನಿಸಲ್ಲ. ಪ್ರಾಬಬ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡಿರೋರು ಒಂದು ಆ ಥರದ ಕ್ಯಾನ್ವಾಸಲ್ಲಿ ಸಿನಿಮಾ ಬಿಲ್ಡ್ ಆಗಿದೆ. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಈ ಒಂದು ಕ್ಯಾನ್ವಾಸಲ್ಲೇ ಬಿಲ್ಡ್ ಮಾಡಬೇಕು ಅಂತಲೇ ತಯಾರಾಗಿ ಮಾಡಿದ್ದ, ಇಲ್ಲ ಹೋಗೋ ಪ್ರೋಸೆಸ್ಸಲ್ಲಿ ಅದು ಆ ಮಟ್ಟಿಗೆ ಬಿಲ್ಡ್ ಆಗಿದ್ದ? ಇಲ್ಲ, ಸ್ಕ್ರಿಪ್ಟ್ ಲೆವೆಲಲ್ಲಿ ನಾವು ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ಈ ಪಾತ್ರ ಇವರೇ ಮಾಡಿದ್ರೆ ಚೆನ್ನಾಗಿರೋದು ಒಂಥರ ಮೈಂಡಲ್ಲಿತ್ತು. ಸೊ ಡಿಸ್ಕಷನ್ ಮಾಡ್ತಾ ಆಲ್ಮೋಸ್ಟ್ 99% ನಾವು ಯಾರು ಅಂದ್ಕೊಂಡಿದ್ವಿ ಅವ್ರನ್ನೇ ಅಡಾಪ್ಟ್ ಮಾಡಿದ್ವಿ. ಸೊ ಹಾಗಾಗಿ ಆ ಔಟ್ಪುಟ್ ನಮಗೆ ತೆಗೆಯೋಕ್ಕೆ ಈಸಿ ಆಯಿತು. ಸರಿ, ಕಾಡು ನಟರಾಜ್ ಅನ್ನೋ ಹೆಸರು ಬಂದಿದ್ದು ಕರಿಕಾಡದಿಂದನೇ ತೊಗೊಂಡಿದ್ದ, ಇಲ್ಲ ನಿಮ್ಮ ಹೆಸರೇ ಕಾಡು ನಟರಾಜ? ಅಲ್ಲ, ನಂದು ಹೆಸರು ಫಸ್ಟ್ ಕಾಡ ಅಂತನೂ ಈ ಮೂವಿಯಿಂದ ಬಂದಿದ್ದಲ್ಲ. ಅದು ಚೈಲ್ಡ್ಹುಡ್ಡಲ್ಲಿ ಎಲ್ಲ ಕರೀತಿದ್ದು ನೇಮು. ಫ್ರೆಂಡ್ಸ್ ಎಲ್ಲ ಆಟ ಆಡುವಾಗ ನಾವು ಮಾಡೋ ತರಲೆಗಳಿಗೋಸ್ಕರ ಅವರೆಲ್ಲ ಊರಲ್ಲಿ ಇಟ್ಟಿದ್ದಂಥ ಹೆಸರು ಅದು ಕಾಡ ಅಂತ. ಸೊ ಈಗಲೂ ಕೂಡ ಹೋದರೆ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ ಎಲ್ಲ ಕಾಡ ಅಂತಲೇ ಕರೆಯೋದು. ಓಕೆ. ಸೊ ಆ ಥರ ಎಲ್ಲ ಇರುತ್ತೆ. ಎಲ್ಲ ನಾವೆಲ್ಲ ಮೀಟ್ ಮಾಡಿದಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಗಿಟಿ ಎಲ್ಲ ಮಾಡಿದಾಗ ಸೊ ಅದೇ ಹೆಸರಲ್ಲಿ ಅವರು ಕರೆಯೋದು. ಸೊ ಆವಾಗ ಅದು ಇತ್ತು. ಅದು ಯಾಕೆಂದರೆ ಆವಾಗ ಏನಕ್ಕೆ ಕರಿತಾ ಇದ್ರು ಅಂದರೆ ಅವ್ನು ಈಗ ಸ್ವಲ್ಪ ತುಂಬ ಕೂದಲು ಬಿಡ್ಕೊಂಡು ಗಬ್ ಆಗಿದ್ದು ಓಟನ್ ಥರ ಇದ್ದರೆ ಆ ಥರ ಕರೀತಾರೆ ನಮ್ಮ ಕಡೆ. ಸೊ ಇಲ್ಲಿ ಹೀರೋ ಕ್ಯಾರೆಕ್ಟ್ರು ಅದೇ ಥರ ಇರೋದ್ರಿಂದ ಸೊ ತುಂಬ ರಗಡಾಗಿ ಮಾಸಾಗಿ, ಶೇವಿಂಗ್ ಮಾಡಲ್ಲ, ಕೂದಲು ಹೆಂಗೆ ಬೇಕಂಗಿರುತ್ತೆ, ಸೊ ಮಾಡೋ ತರಲೆಗಳು ಹಂಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಹೆಸರು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ಅದನ್ನು ಕ್ಯಾರಿ ಮಾಡಿದ್ವಿ. ಓಕೆ. ಆ್ಯಂಡ್ ಸಿನಿಮಾ ಟೈಟ್ಲು ನೀವೇ ರೆಫರ್ ಮಾಡಿದ್ದ ಕಾಡ, ಕರಿಕಾಡ ಅಂತ? ಇಲ್ಲ, ಏನಂದರೆ ಐ ಥಿಂಕ್ ಇಲ್ಲ, ಫಸ್ಟ್ ಕಾಡ ಅಂತ ನಾವು ಸ್ಕ್ರಿಪ್ಟ್ ಮಾಡುವಾಗ ಕಾಡ ಅಂತ ಫಿಕ್ಸ್ ಆಗಿತ್ತು. ಹಿಂಗೆ ಇರುತ್ತೆ ಆ ಕ್ಯಾರೆಕ್ಟರ್, ಕಾಡ ಅನ್ನೋ ಹೆಸರೊಂದು ಇಟ್ಕೊಂಡಿದ್ವಿ. ಓಕೆ. ಬಟ್ ಮೊದಲು ನಮ್ಮದು ಟೈಟ್ಲ್ ಬೇರೆ ಇತ್ತು ಮೂವಿಗೆ. ಸೊ ಎಲ್ಲೋ ಒಂದು ಕಡೆ ನಮಗೆ ಅದು ಸೂಟ್ ಆಗಲ್ಲ ಅಂತ ಅಂದಾಗ ನಾವಿಬ್ರು ಡಿಸ್ಕಸ್ ಮಾಡಿ ಕಾಡ ಅಂತ ಇದೆ, ಬರೀ ಕಾಡ ಬೇಡ, ಸೊ ಹಿಂದೆ ಇಲ್ಲ ಮುಂದೆ ಏನಾದರೂ ಸೇರಿಸ್ಬೇಕು ನಾವು, ಅದೊಂದು ಸ್ವಲ್ಪ ಪವರ್ಫುಲ್ ಆಗಬೇಕಂತ ಒಂದು ತಲೆಯಲ್ಲಿತ್ತು. ಐ ಥಿಂಕ್ ಒಂದು 6 months ತೊಗೊಂಡಿದ್ದೀವಿ ಅದಕ್ಕೆ. ಎಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಸೋಸಿಯೇಟ್ಸು ಎಲ್ಲ ಗ್ರೂಪ್ ಮಾಡೋದು, ಶೇರ್ ಮಾಡೋದು ಟೈಟಲ್ನ. ಸೊ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ದೆನ್ ಫೈನಲಿ ನಾವು ಹೇಳಿದಾಗ ಏನಿದು ಸರಿಯಾಗಿ ಫಿಟ್ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ನನಗೆ ಒಂಥರಿ ಹೆಂಗಿದ್ರು ನಾನು ನೋಡೋಕೆ ಸ್ವಲ್ಪ ಡಾರ್ಕ್ ಆಗಿದ್ದೀನಿ, ಕರ್ರಾಗಿದ್ದೀನಿ, ಕರಿ ಅಂತ ಹಾಕ್ಬಿಡೋಣ ಅಂತ, ಕರಿ ಕಾಡ ಅಂತ ಆಗುತ್ತೆ ಅಂತ. ಬಟ್ ವೆಂಕಿ ಹೆಂಗಂದ್ರೆ ಡೈರೆಕ್ಟರ್ ಮೈಂಡ್ ಗೊತ್ತಲ್ಲ ನಿಮಗೆ. ಸೊ ಅವರು ಬುಕ್ಸ್ ಎಲ್ಲ ರಿಸರ್ಚ್ ಮಾಡಿ ಏನದು ಮೀನಿಂಗು, ತಮಿಳಲ್ಲೇನಿದೆ, ಮಲಯಾಳಮಲ್ಲೇನಿದೆ ಎಲ್ಲ ರಿಸರ್ಚ್ ಮಾಡಿದಾಗ ಅವರು ಒಂದು ಕರಿ ಅಂದರೆ ಏನೋ ಅದು ಎಲಿಫೆಂಟ್ ಅಂತ ಒಂದು ಬರುತ್ತೆ. ಸೊ ಅದನ್ನು ಲಾಜಿಕಲಿಗೆ ಅದು ಕರೆಕ್ಟಾಗಿರ್ಬೇಕಂತ ಹೇಳ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿದ್ರು ಆಮೇಲೆ. ಈ ಥರ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವ್ರು ಹೇಳಿದಾಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕಾಡ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಅನ್ನೋ ಥರನೇ ಟೀಸರ್ಗಳೂ ಎಲ್ಲ ಲ್ಯಾಂಗ್ವೇಜಲ್ಲೂ ಟೈಟ್ಲು ತೋರಿಸ್ತೀರಾ ಅಂದರೆ ಪ್ಯಾನ್ ಇಂಡಿಯಾ ಕ್ಯಾನ್ವಸಲ್ಲೂ ಸಿನಿಮಾ ಬರ್ತಿದ್ಯಾ? ಯಾವ ಥರ ತಯಾರಾಗಿದೆ? ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಕಂಟೆಂಟ್ ಅನ್ನೋದಕ್ಕಿಂತ ನಮ್ಮ ನೆಲದ ಕಥೆನ ಅವ್ರವ್ರ ಭಾಷೆಯಲ್ಲಿ ತಲುಪಿಸೋ ಒಂದು ಪ್ರಯತ್ನ. ಸೊ ಎಲ್ಲ ಕಡೆಗೂ ಒಂದೇ ಟೈಮಿಗೆ ರಿಲೀಸ್ ಆಗೋ ಪ್ಲ್ಯಾನಾ? ವಾಟ್ ಇಸ್ ದ ಪ್ಲಾನ್ ಆಫ್ ರಿಲೀಸ್? ಇಲ್ಲ, ಈಗ ಹೆಂಗಂದರೆ ಈಗ ಮಾರ್ಕೆಟ್ನ ಸ್ಟಡಿ ಮಾಡ್ತಾ ಇದೀವಿ ನಾವು. ಕಂಟೆಂಟ್ 5 ಲ್ಯಾಂಗ್ವೇಜಲ್ಲೂ ರೆಡಿಯಾಗಿದೆ. ಈಗ ಯಾವ ಮೂವೀಸ್ಗಳು ಬರುತ್ತೆ ಅದೆಲ್ಲ ನೋಡಿಕೊಂಡು, ಮಾರ್ಕೆಟ್ ಸಿಚುವೇಶನ್ ನೋಡಿಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತೀವಿ. ಇನ್ನು ಸೌತರಲ್ಲಂತೂ ಡೆಫಿನೆಟಾಗಿ ಮಲಯಾಳಂ, ತಮಿಳು ರಿಲೀಸ್ಗೆಲ್ಲ ಪ್ಲಾನ್ ಆಗಿದೆ. ಇವನ್ ನಾರ್ತಲ್ಲಿ ಕೂಡ ಸಿಚುವೇಶನ್ ನೋಡಿ ಮೇ ಬಿ 1 week ಲೇಟ್ ಆಗ್ಬೋದು, ಬಟ್ ಎಲ್ಲ ಸ್ಟೇಟಲ್ಲೂ ರಿಲೀಸ್ ಆಗುತ್ತೆ. 1 or 2 weeks ಡಿಲೇ ಆಗ್ಬೋದು. ಓಕೆ. ಸೊ ವಿಲ್ ರಿಲೀಸ್ ಪ್ಯಾನ್ ಇಂಡಿಯಾ. ನೀವು ಹೇಗೆ ಆನ್ ಬೋರ್ಡ್ ಆಗಿದ್ದು ಕರಿಕಾಡ ಸಿನಿಮಾಗೆ? ಆನ್ ಬೋರ್ಡ್ ಆ್ಯಕ್ಚುಲಿ ಸರ್ಗೆ ಯಾರೋ ರೆಫರ್ ಮಾಡಿದ್ದ ಏನೋ, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದಟ್. ಅವ್ರು ಇನ್ನೂ ಅದು ಹೇಳಿಲ್ಲ. ಬಟ್ ನನಗೆ ಕಾಲ್ ಬಂತು ಇವ್ರ ಕಡೆಯಿಂದ, ಬಂದು ಈ ಥರ ಸಿನಿಮಾ ಇದೆ, ಕ್ಯಾನ್ ವಿ ಹ್ಯಾವ್ ಅ ಮೀಟಿಂಗ್ ಅಂತ ಹೇಳಿ ಇಂದ್ರಾನಗರ್ ಕಾಫಿ ಡೇಗೆ ಕರೆದ್ರು.
ಸೊ ಐ ವೆಂಟ್ ದೇರ್, ಎಲ್ಲ ಡಿಸ್ಕಷನ್ ಆಯಿತು, ಈ ಥರ ಕ್ಯಾರೆಕ್ಟರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಹಿ ಡಿಡ್ಂಟ್ ಗಿವ್ ಮೀ ಇದು ಓಕೆ ಅಂತಲ್ಲ, ಆಯಿತು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ನಾನು ಹೊರಟೆ. ಹೆಂಗೆ ಬಂತು ಡೈರೆಕ್ಟರ್ ನೀವು ಹೇಳಿ ಅಲ್ಲ. ಆ್ಯಕ್ಚುಲಿ ನನಗೆ ಹೀರೋ ಸರು ನಂಬರ್ ಕಳಿಸಿದ್ರು. ಅವ್ರಿಗೆ ನಮ್ಮ ಬಾಲಣ್ಣ ಅಂತ ಒಬ್ರು ಇದ್ದಾರೆ. ಆ್ಯಕ್ಚುಲಿ ನಮಗೆ ಏನಂದ್ರೆ ಇಲ್ಲ ನಮ್ಮ ಮಂಗಳೂರಲ್ಲಿ ತುಂಬ ಒಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು, ಇವನ್ ಮೂವಿ ಡಿಸ್ಟ್ರಿಬ್ಯೂಷನು, ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ ಅವರು. ನನಗೆ ಮೊದಲಿಂದನೂ ಪರಿಚಯ. ಈವನ್ ನಮ್ಮದು ಮಲಯಾಳಂ ಡಿಸ್ಟ್ರಿಬ್ಯೂಷನ್ ಎಲ್ಲ ಅವರೇ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಈವನ್ ನಾವು ತುಂಬ, ನಾನು ಕೇಳಿದ್ದೆ ನಮಗೆ ಈ ಥರ ಒಂದು ಕತೆ ನಡೀತಾ ಇದೆ ಸರ್, ಒಳ್ಳೆ ಹೀರೋಯಿನ್ ಬೇಕು ನನಗೆ, ಲಿಟಲ್ ಡಾರ್ಕ್ ಶೇಡ್ ಇರೋವಂಥದ್ದು ಆ್ಯಂಡ್ ಬಬ್ಲಿ ಆಗಿ ಚೆನ್ನಾಗಿರ್ಬೇಕಂತ ಕೆಲವೊಂದೆಲ್ಲ ರೆಫರೆನ್ಸ್ ಕೇಳಿದಾಗ, ಸೊ ಅವ್ರು ರೆಫರ್ ಮಾಡಿದ್ದು ತುಳುವಲ್ಲಿ ಒಂದು ಒಳ್ಳೆ ಹುಡುಗಿ ಇದೆ, ಮಾಡಿಸ್ಬೋದು ಅಂತ ರೆಫರ್ ಮಾಡಿದ್ದುಂಟು. ಸೊ ಅಷ್ಟೇ. ನಾವು ಈವನ್ ಬೇರೆ ಚೆಕ್ ಮಾಡಿದ್ವಿ ಆಮೇಲೆ. ಇಲ್ಲ ಅವ್ರು ನನಗೆ ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂದಾಗ ಒಂದಷ್ಟು ಸಿನಿಮಾ ಹೆಸರುಗಳು ಹೇಳಿದ್ರು. ನಾನು ಕ್ಲಿಪ್ಪಿಂಗ್ಸ್ ನೋಡಿಬಿಟ್ಟು ಆಯ್ತು ಒಂದ್ಸರಿ ಮೀಟ್ ಮಾಡೋಣ. ಯಾಕಂದರೆ ಸಿನಿಮಾ ಟು ಸಿನಿಮಾ ಗೆಟಪ್ಪು ಮತ್ತು ಬಾಡಿ ವೇರಿಯೇಷನ್ಸ್ ಆಗ್ತಾ ಇರ್ತವೆ, ದಪ್ಪ ಸಣ್ಣ ಆಗ್ತಾ ಇರುತ್ತೆ. ಸೊ ಹಂಗಿದಾಗ ಒಂದ್ಸರಿ ಡೈರೆಕ್ಟಾಗಿ ಮೀಟ್ ಮಾಡೋಣ ಅಂತ ಕರೆದಾಗ ಅಲ್ಲಿ ಇಂದ್ರನಗರಲ್ಲಿ ಆ್ಯಕ್ಚುಲಿ ಅವರು ನನಗೆ ಹೇಳಿರಲಿಲ್ಲ ಈ ಥರ ಎಲ್ಲ ಇದೆ. ಆಮೇಲೆ ಸರ್ ನನಗೆ ಐ ಥಿಂಕ್ ತುಂಬ ಟೈಮ್ ಗ್ಯಾಪ್ ಬಿಟ್ಟ ಮೇಲೆ ಹೇಳಿದರು ಈ ಥರ ವಿ ಆರ್ ಗೋಯಿಂಗ್ ಆನ್ ಬೋರ್ಡ್ ಅಂತ. ಯಾಕಂದರೆ ಮೋಸ್ಟ್ ಪ್ರಾಬಬ್ಲಿ ಅವ್ರದ್ದು ಬೇರೆ ಡಿಸ್ಕಷನ್ ಶೂಟಿಂಗ್ ಅದು ನಡೀತಾ ಇತ್ತು. ಸೊ ಆಮೇಲೆ ಬಾಲನ್ನ ಹೇಳಿದ್ರು, ಐ ಥಿಂಕ್ ಯಾರಿಗೋ ಸೆಟ್ಟಲ್ಲಿ ಬರುವಾಗ ಬಾಲನ್ನ ಹೇಳಿದ್ದು, ನೀವು ಆ ಸಿನಿಮಾ ಮಾಡ್ತಾ ಇದ್ದೀರಾ? ನಾನು ಹೇಳಿದೆ ಹೌದು ಮಾಡ್ತಾ ಇದ್ದೀನಿ. ಆವಾಗ ಅವ್ರು ಹೇಳಿದ್ದು ಹೌದು ನಾನು ಅವ್ರ ನಂಬರ್ ಕೊಟ್ಟಿದ್ದೆ ಹಂಗೆ. ಸೊ ದ್ಯಾಟ್ ಇಸ್ ಹೌ ಐ ಗಾಟ್ ಆನ್ ಬೋರ್ಡ್. ಬಟ್ ಯಾ, ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಬೇಕು ಅಂದರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅಂದರೆ ಎಲ್ಲ ಸಿನಿಮಾನು ಜನ ಬಂದು ನೋಡ್ತಾರೆ ಅಂತಲ್ಲ, ಕೆಲವೊಂದು ಒಳ್ಳೆ ಸಿನಿಮಾಗಳನ್ನು ಜನಗಳು ಕೆಲವು ಸಲ ನೋಡ್ತಿಲ್ಲ, ಅದು OTT ನೋಡ್ಬಿಟ್ಟು ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇರೋ ಸಿನಿಮಾಗಳು ಗೆಲ್ಲುವಂತಹ ಸಂಖ್ಯೆ ಜಾಸ್ತಿ ಇದೆ. ನಂಗೆ ಟೀಸರ್ ನೋಡಿದಾಗಲೂ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಸಖತ್ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ನಿಸ್ತು. ಬಿಕಾಸ್ ಅದು ಮ್ಯಾಗ್ನಮ್ ಓಪಸ್ ಆಗಿ ಕಾಣ್ತಿದೆ. ಮೊದಲನೇ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ನ ಇದು ಮಾಡೋದಕ್ಕೆ ಪ್ರೊಡ್ಯೂಸರ್ನ ಇಂಪ್ರೆಸ್ ಮಾಡಿದ್ದು ಹೆಂಗಾಯಿತು ಈ ಪ್ರೋಸೆಸ್ಸು ಪ್ಯಾನ್ ಇಂಡಿಯಾ ಅಂತ? ಬಿಕಾಸ್ ಏನಕ್ಕೆ ಅಂದರೆ ಒಂದು ಸಿನಿಮಾ ಒಂದು ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಇವತ್ತಿನ ದಿನ ತುಂಬ ಟಫ್ ಪೊಸಿಷನ್ ಇದೆ. ಸೊ ಈ ಥರದ್ದೆಲ್ಲ ವಿಷಯಗಳನ್ನ ಹೆಂಗೆ ಸರಿ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ನಾವು ಸ್ಕ್ರಿಪ್ಟ್ ಲೆವೆಲಲ್ಲೇ ಈ ಥರ ಎಲಿಮೆಂಟ್ಸ್, ಅಂದರೆ ಒಂದು ಬಾಳೆ ಎಲೆ ನಾವು ಹಾಸಿರೋ ಒಂದು ಹಬ್ಬದ ಊಟದಲ್ಲಿ ಹೇಗೆ ಇರುತ್ತೆ ಎಲ್ಲ ಐಟಮ್ಸ್ಗಳು, ಆ ಥರ ಫಸ್ಟೇ ನಾವು ಸ್ಕ್ರಿಪ್ಟ್ ಲೆವೆಲಲ್ಲೇ ಅದು ಡಿಸೈನಾಗಿ ಫಿಕ್ಸ್ ಆಗೋಯಿತು. ಅದು ಎಕ್ಸಿಕ್ಯೂಟಿವ್ ಆದಮೇಲೆ ನಾವು ಆ್ಯಕ್ಚುಲಿ ಡಬ್ಬಿಂಗಲ್ಲಿ ನಡಿಬೇಕಾದ್ರೆ ಡಬ್ಬಿಂಗ್ ಪ್ರಿಂಟಲ್ಲೇ ಇನ್ನೊಂದು ಲ್ಯಾಂಗ್ವೇಜ್ ಅಡಿಷ್ನಲ್ ಆಯಿತು. ಸೊ ಡಬ್ಬಿಂಗ್ ಮುಗಿಯೋಷ್ಟೊತ್ತಿಗೆ ಅದು ಹಾಗೆ ತೊಗೊಂಡು ಹೋಯ್ತು, ಅಡಿಷ್ನಲ್ ಆಗ್ತಾ ಹೋಗಿ ಇವತ್ತು ಈ ಸ್ಟೇಜ್ ಬಂದಿದೆ 5 ಲ್ಯಾಂಗ್ವೇಜಲ್ಲಿ. ಈವನ್ VFX ಕ್ವಾಲಿಟಿ ಅಂದರೆ ಕಾಡು ಹಂದಿದು VFX ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದನ್ನು ಹೇಗೆ ಮಾಡಿದ್ರಿ? ಅಂದರೆ ರಿಯಲ್ ಫುಲ್ ಗ್ರಾಫಿಕ್ಸ್ ಏನಾ ಅಥವಾ ಅದರದ್ದು ರಿಯಲ್ ಫುಟೇಜಸ್ ಶೂಟ್ ಮಾಡಿದ್ರಾ ಹೇಗೆ? ಆ್ಯಕ್ಚುಲಿ ರಿಯಲ್ಲು ಒಂದಷ್ಟು ಶೂಟ್ ಮಾಡೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಬಿಕಾಸ್ ಅದಕ್ಕೆ ಆದಂತಹ ಒಂದು ಚೌಕಟ್ಟಿದೆ. ಅದರ ಅನಿಮಲ್ ಹಸ್ಬೆಂಡ್ರಿಯಿಂದ ಸಿಕ್ಕಾಪಟ್ಟೆ ಸಿಗ್ನೇಚರ್ಸ್ ತೊಗೋಬೇಕು, ಪರ್ಮಿಷನ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದಕ್ಕೆ ಹೇಗೆ ಮಾಡಿದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂತು. ಕೆಲವೊಂದು ಕಡೆ ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಕರೆಕ್ಟ್ ಸರ್, ಅದು ವರ್ಕಂಗ್ ಆಗಿದೆ. ಆ್ಯಂಡ್ ಈವನ್ ಟೈಟಲಲ್ಲೂ ಒಂದು ಕಡೆ ಆನೆ ಇದೆ, ಒಂದು ಕಡೆ ವೈಲ್ಡ್ ಬೋರ್ ಇದೆ. ಏನಾದ್ರು ಮೆಟಫರು? ಅಲ್ಲ, ಇದೇ ನಾವು ಹೇಳ್ದಂಗೆ ಕರಿ ಅಂದರೆ ಆನೆ ಇದೆ, ಕಾಡ ಅಂದರೆ ಹೀರೋಸ್ ನೇಮ್ ಅಲ್ವಾ. ಕಾಡ ಆನೆ ಅಷ್ಟು ಪವರ್ಫುಲ್ ಅನ್ನೋದೇ ನಮ್ಮದು ಮೆಸೇಜು. ಸೊ ಟೈಟಲ್ ಅದು ಪವರ್ಫುಲ್ಲಾಗಿ ಕಾಣೋಕ್ಕೆ. ಆಮೇಲೆ ಕರಿ ಕಾಡ ಅಂತ ಹೇಳೋದು, ಯಾಕೆಂದರೆ ಮದ ಹಿಡಿದ್ರು ಆನೆ ಹೆಂಗಿರ್ತದೆ ಆ ಥರ ಹೀರೋ ಕ್ಯಾರೆಕ್ಟರ್ ಇರುತ್ತೆ ಮೂವಿಯಲ್ಲಿ. ಸೊ ಅದು ಎಂಟರ್ ಮೂವಿಯಲ್ಲಿ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಆ ಥರ. ಆ್ಯಂಡ್ ಅದರ್ ಸೈಡ್ ವರಾಹ ಇರುತ್ತೆ. ಏನಕ್ಕೆ ಅಂದರೆ ಅವ್ರದ್ದು ಹೆಂಗೆ ಅಂದರೆ ಫ್ರೆಂಡ್ ಸರ್ಕಲೆಲ್ಲ ಯಾವಾಗಲೂ ರೆಗ್ಯುಲರ್ ಪ್ಯಾಟರ್ನ್ ಹೆಂಗಿರುತ್ತೆ ಅವ್ರ ಲೈಫ್ ಸ್ಟೈಲ್ ಅಂದರೆ ಕುಡಿಯೋದು, ಹಂಟ್ ಮಾಡೋದು, ತಿನ್ನೋದು, ಎಂಜಾಯ್ ಮಾಡೋದು ಫ್ರೆಂಡ್ಸ್ ಜೊತೆ. ಸೊ ಇದೇ ಅವ್ರ ಕೆಲಸ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಹೋಗೋಂಥದ್ದು. ಸೊ ಹಾಗಾಗಿ ಅದು ಆಪ್ಟಾಗಿ ಕಾಡ ಆನೆಸ್ಟು ಪವರ್ಫುಲ್ಲು. ಅವ್ರ ಕೆಲಸ ಏನು ಮಾಡ್ತಾರೆ, ರೆಗ್ಯುಲರಾಗಿ ಹಂಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋ ಅಂಥದ್ದು. ಸೊ ಅದಕ್ಕೆ ಆ ಥರ ಡಿಸೈನ್ ಮಾಡಿದ್ದಾನೆ. ಹೀರೋಯಿನ್ ಆಗಿಲ್ಲದೆ ಒಂದು ನ್ಯೂಟ್ರಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡಿದಾಗ, ಇಲ್ಲ ಸಿನಿಮಾ ಕತೆ ಕೇಳಿದಾಗ, ಈಗ ಪ್ರೊಸೆಸ್ಸಲಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, 3 USP ಇದೆ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಇದೆ ಕರಿಕಾಡ ಸಿನಿಮಾದಲ್ಲಿದ್ರೆ ಏನು? ಒಂದು ವಿಜುವಲ್ಸ್, ಸೆಕೆಂಡ್ ಐ ಕ್ಯಾನ್ ಸೇ ಸ್ಕ್ರೀನ್ ಪ್ಲೇ, ಥರ್ಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ದೀಸ್ ಆರ್ ದ 3 ಪಾಯಿಂಟ್ಸ್ ನಾನು ಹೇಳ್ಬೋದು. ಆ್ಯಂಡ್ ನೀವು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ, ಆ್ಯಕ್ಚುಲಿ ನಾನು ಆಡಿಯನ್ಸೇ, ಬಿಕಾಸ್ ನನಗೆ ಇವಾಗಲೂ ಫುಲ್ ಕತೆ ಏನು ಅಂತ ಗೊತ್ತಿಲ್ಲ. ಅವ್ರು ಹೇಳೋದು ನಾವು ಎಷ್ಟಿದ್ದೀವೋ, ಎಷ್ಟು ಸೀನಲ್ಲಿದ್ದೀವೋ ಅಷ್ಟು ಮಾತ್ರ ನಮ್ಗೆ ಗೊತ್ತಿರಬೇಕು ಅಂತ. ದಟ್ಸ್ ಹಿಸ್ ಸ್ಟ್ರಾಟಜಿ. ಸೊ
ಫುಲ್ ಸಿನಿಮಾ ನೋಡೋಕೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರೋ ಅಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಐ ವಾಂಟ್ ಟು ಸಿ ವಾಟ್ಸ್ ಗೋಯಿಂಗ್ ಆನ್. ಸೊ ನಾನು ಎಷ್ಟಿದ್ದೀನೋ ಅಷ್ಟು ನನಗೆ ಗೊತ್ತು. ಆ್ಯಂಡ್ ವಾಟ್ ದ ವೇ ಹಿ ಎಸ್ ಏನಂತಾರೆ ಒಂದು ಕ್ರಿಯೇಟ್ ಮಾಡಿದ್ದಾರೆ ವೆಂಕಿ ಸರ್, ಇಟ್ಸ್ ಬ್ಯೂಟಿಫುಲಿ ಡನ್. ಇಟ್ಸ್ ಅಂದರೆ ಪರ್ಫೆಕ್ಷನ್ ಇದೆ ಅದರಲ್ಲಿ, ಒಂದು ಎವ್ರಿ ಫ್ರೇಮ್ ಇಸ್ ಲೈಕ್ ಪರ್ಫೆಕ್ಷನ್ ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲಿ ಬ್ಲೆಂಡಿಂಗ್ ವಿತ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಅದೊಂಥರ ಬೇರೆ ಲೆವೆಲ್ ಫೀಲ್ ಕೊಡುತ್ತೆ. ಸೊ ಎಲ್ಲರೂ ಬಂದು ಈ ಎಕ್ಸ್ಪೀರಿಯನ್ಸ್ನ ಸ್ಪೆಷಲಿ ಥಿಯೇಟರಲ್ಲೇ ಮಾಡಬೇಕು. ಒ ಟಿ ಟಿಗೋಸ್ಕರ ಆಗಿರಲಿ ಅಥವಾ ನಾವು ಫೋನಲ್ಲಿ ನೋಡ್ತೀವಿ ಅಂತ ಕೂತ್ಕೊಂಡ್ರೆ ಆ ಮಜಾ ಸಿಗೋದೇ ಇಲ್ಲ, ದ್ಯಾಟ್ ಇಸ್ ಫಾರ್ ಶೋರ್. ಸೊ ಫ್ಯಾಮಿಲಿ ಜೊತೆ ಬಂದು ಥಿಯೇಟರಲ್ಲಿ ಎಂಜಾಯ್ ಮಾಡಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಸಿಗೋಕ್ಕೆ ಸಾಧ್ಯ. ಈಗ ರೂಟೆಡ್ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಒಳ್ಳೆ ಬೆಲೆ ಇದೆ. ಅಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ಹೇಳೋದು ಇಟ್ಸ್ ನ್ಯೂ ಗ್ಲೋಬಲ್ ಅಂತಾರೆ, ಅಂದರೆ ಇಟ್ಸ್ ನ್ಯೂ ನೇಷನ್ ವೈಡ್ ಸಿನಿಮಾಸ್ ಅಂತ ಮಾತಾಡ್ತಾರೆ. ಅಂದರೆ ಇವಾಗ ಮಲಯಾಳಂ ಫಿಲ್ಮ್ಸ್ಗಳು ವರ್ಕ್ ಆಗೋದೇ ಆ ಥರ. ಅದೆಲ್ಲೋ ಒಂದು ಪುಟ್ಟ ಹಳ್ಳಿಲಿ ಪುಟ್ಟ ವಿಷಯ ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಕಾಂತಾರ ಆಗಿರ್ಬೋದು, ಈ ಥರದ ಸಿನಿಮಾಗಳು ಬಂದಾಗ ಅದು ನಮ್ಮ ಪ್ರಾಂತ್ಯದ ನಮ್ಮ ಒಂದು ಚಿಕ್ಕ ಜಾಗದ ಕಥೆಯನ್ನು ಇಡೀ ದೇಶಕ್ಕೆ ತಲುಪಿಸೋದು. ನನಗೆ ಇದರಲ್ಲಿ ನೋಡಿದಾಗ್ಲೂ ಅದೇ ಥರದ ರೂಟೆಡ್ನೆಸ್ ಕಾಣಿಸ್ತು. ಸೊ ವೈ ಕರಿಕಾಡ ಅಂದರೆ ನೀವು ಈ ಸಿನಿಮಾನೇ ಆರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ಯಾಕೆ? ಅಂದರೆ ಆ ರೂಟೆಡ್ನೆಸ್ಗೂ ನಿಮಗೂ ಇರುವಂತಹ ಒಂದು ಸಂಬಂಧ. ಆ್ಯಕ್ಚುಲಿ ನನಗೆ ಸ್ಟೋರಿ ಲೈನು ಸರ್ದೆ. ಸೊ ನಾವು ಫಸ್ಟ್ ಡಿಸ್ಕಷನ್ ಮಾಡಬೇಕಾದ್ರೆ ಫಿಕ್ಸ್ ಆಗೋದ್ವಿ, ಇಲ್ಲ ಈ ಲೈನೇ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಒಂದು ಬೇರೆ ಒಂದು ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾ ಇತ್ತು ನಮ್ಮಿಬ್ಬರು. ಸೊ ಅದಕ್ಕಿಂತ ಇದು ವಿಭಿನ್ನವಾಗಿತ್ತು. ಸೊ ಹಂಗಾಗಿ ನಾವು ಈ ಸಬ್ಜೆಕ್ಟ್ ತೊಗೊಂಡು, ಮತ್ತು ಇದು ಒಂದು ಅರೆಮಲೆನಾಡು ಅಲ್ಲೇ ನಡೆಯೋ ಒಂದು ಕತೆ. ಅರೆಮಲೆನಾಡು ಅಂದರೆ ಚಿಕ್ಕಮಂಗ್ಳೂರಿಂದ ಟುವರ್ಡ್ಸ್ ಕಡೂರು ಕಡೆ ಬಂದರೆ, ಅಂದರೆ ಮಲೆನಾಡಿಂದ ಒಂದು 10-12 ಕಿಲೋಮೀಟ್ರ್ ಬಂದ ತಕ್ಷಣ ಅರೆಮಲೆನಾಡು. ಈ ಕಡೆ ಮಲೆನಾಡು ಅಲ್ಲ, ಈ ಕಡೆ ಬಯಲುಸೀಮೆನಲ್ಲ, ಆ ಥರ ಆ ಬೇಸ್ಮೆಂಟಲ್ಲಿ ನಡೆಯೋ ಕತೆ. ಒಂದು ಹಳ್ಳಿ ಆ ಅರೆಮಲೆನಾಡಲ್ಲಿ ಆ ಬ್ಯಾಕ್ಡ್ರಾಪ್ ಇಟ್ಕೊಂಡು ಬಂದಿರೋದು ಕತೆ. ಎಲ್ಲ ಕ್ಯಾಟಗರಿ ಪೀಪಲ್ಸ್ಗೂ ಇದು ಇಷ್ಟ ಆಗುತ್ತೆ. ಅಂದರೆ ಎಲ್ಲ ವಯಸ್ಕರಿಗೂ ಡಿಫ್ರೆನ್ಸೇ ಇರೋಲ್ಲ, ಇವ್ರಿಗೆ ಇಷ್ಟ ಆಗಲ್ಲ ಇವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಏನಿಲ್ಲ. ಚಿಕ್ಕ ಮಕ್ಕಳು ಹುಡುಗರಿಂದ, ಅಂದರೆ ಒಬ್ಬ ಬುದ್ಧಿ ಇರೋ ಒಬ್ಬ ಮಕ್ಕಳಿಂದ ವಯಸ್ಸಾಗಿನವ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ನಮ್ಮದು ಕತೆ ನಿಮ್ಮಿಂದ. ಸೊ ನೀವು ಹೇಳಿ, ಅಂದರೆ ಆ ರೂಟೆಡ್ನೆಸ್ಗೂ ಆ ಕಲ್ಚರ್ಗೂ ನಿಮಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು, ಅಥವಾ ಈ ಕಥೆಯನ್ನು ಆರಿಸ್ಕೊಳ್ಳೋದಕ್ಕೆ ಇಲ್ಲ ಇದೇ ಸಿನಿಮಾ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ರಿಮೈಸ್ ಸೆಟ್ ಆಗಿದ್ದೇನಕ್ಕೆ? ಸೊ ಒಂದು ನನಗೆ ಏನೇ ಮಾಡಬೇಕು ಅಂದ್ರೂ ಏನಾದ್ರು ಒಂದು ಇಷ್ಟ ಆದ್ರೇ ಅದು ಮಾಡೋಕ್ಕಾಗೋದು. ಒಂದು ತುಂಬ 100% ಅಂದರೆ 100% ಅದು ಇಷ್ಟ ಆಗಿರಬೇಕು. ಸೊ ಮೂವಿ ಅಂತ ಮಾಡೋಕ್ಕೆ ಹೊರಟಾಗ ಹಂಟಿಂಗ್ ಬೇಸ್ ತೊಗೊಂಡ್ವಿ. ನಾವು ಹಂಟಿಂಗ್ ಬೇಸ್ ಏನಕ್ಕೆ ತೊಗೊಂಡ್ವಿ ಅಂದರೆ, ನಾನು ಚಿಕ್ಕವನಿದ್ದಾಗ ಈ ಮೂಡಿಗೆರೆ ಅಂತ ನೀವು ಕೇಳಿರ್ತೀರ, ಚಿಕ್ಕಮಗಳೂರು ಹತ್ರ ಅಲ್ಲ, ಮೂಡಿಗೆರೆ ಅಂತ ತುಂಬ ರಿಲೇಟಿವ್ಸು ಅವರೆಲ್ಲ ಏನಂದರೆ, ನಾನು ಐ ಥಿಂಕ್ ಒಂದು 5th ಸ್ಟ್ಯಾಂಡರ್ಡ್ ಎಲ್ಲ ಇರ್ಬೋದು ಅನಿಸುತ್ತೆ. ನಮ್ಮ ಕಡೆ ಎಲ್ಲ ಶುಗರ್ ಕೇನು. ನಮ್ಮೂರಿಂದ ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 2-3 ಕಿಲೋಮೀಟರ್ಸ್ ಆದರೆ ಫಾರೆಸ್ಟು ವೆಸ್ಟರ್ನ್ ಘಾಟ್ ಶುರು ಆಗುತ್ತೆ. ಅವರೆಲ್ಲ ಏನು ಮಾಡೋರು ಅಂದರೆ, ಸೊ ನಮ್ಮ ಕಡೆಗೆ ಹಂಟಿಂಗ್ ಬಂದುಬಿಡೋರು. ಒಂದು 10-15 ಜೀಪ್ ಹಾಕ್ಕೊಂಡು ಎಲ್ಲ ಟೋಟಲ್ ಗನ್ಸು, ಚೆರೆ ಗನ್ಸು ಅದೆಲ್ಲ ತೊಗೊಂಡ್ಬಿಟ್ಟು ಊರ ಕಡೆ ಬರೋರು. ಈಗ ಒಂದು ಕಬ್ಬಿನ ಗದ್ದೆ ಇರುತ್ತೆ, ಕಬ್ಬಿನ ಗದ್ದೆ ಒಳಗಡೆ ಹಂದಿಗಳಿರುತ್ತೆ. ಹೆಂಗೆ ಹುಡುಕ್ತೀರಾ? ಹುಡುಕೋದು ಕಷ್ಟ. 20 ಜನ 30 ಜನ ಒಂದು ಕಡೆಯಿಂದ ಸೌಂಡ್ ಮಾಡ್ಕೊಂಡು ಹೋದರೆ ಅದರ್ ಸೈಡಿಂದ ಹೊರಗಡೆ ಬರುತ್ತೆ. ಅದು ಒಂದು ಹೊಲದ ಒಳಗಡೆ ಬರುತ್ತೆ, ಇಲ್ಲ ಪ್ಲೈನ್ ಜಾಗ ಬಂದುಬಿಡುತ್ತೆ. ಆವಾಗ ಅವ್ರು ಹಂಟ್ ಮಾಡಬೇಕು. ಈ ಥರ ಸಿಚುವೇಶನ್ಗಳನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೆ ಅವರೆಲ್ಲ ಬಂದಾಗ. ಸೊ ನಿಂತ್ಕೊಂಡು ನೋಡ್ತಿದ್ವಿ. ಆಮೇಲೆ ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಎಲ್ಲ ಜಮೀನು ಕಾಯಕ್ಕೆಲ್ಲ ಹೋದಾಗ ನಾವು ನೈಟ್ ಹೋಗ್ತಿದ್ವಿ ಅವ್ರ ಜೊತೆ. ಒಂದು ರೌಂಡ್ ಹೆಂಗೆ ಅಂದರೆ, ಒಂದು 7-7:30 ಎಲ್ಲ ಅವರು ಹೋದರೆ ಜಮೀನಿಗೆ, ಅವಾಗೆಲ್ಲ ಟಿ ವಿ ಇರಲಿಲ್ಲ. 7:30 ಅಂದರೆ 8-8:30 9ಗೆಲ್ಲ ಮಲಗಿಬಿಡೋರು. 7ಗೆ ಹೊರಟ್ರೆ 1 ಅವರ್ ಒಂದು ರೌಂಡ್ ಆಫ್ ಹಂಟಿಂಗ್. ಅದೇ ಎಂಟರ್ಟೈನ್ಮೆಂಟ್. ಆಗ ಏನು ಎಂಟರ್ಟೈನ್ ಅಂದರೆ, ಅದಕ್ಕಿಂತ ಅಂದರೆ ಐ ಡೋಂಟ್ ನೋ, ಲೀಗಲಿ ಈಸ್ ನಾಟ್ ಪರ್ಮಿಟೆಡ್ ನಾವು, ಬಟ್ ನಾನು ನೋಡಿರೋದು ಹೇಳ್ತೀನಿ. ಹಾಂ, ಅವ್ರು 1 ಅವರ್ ಹೋದರೆ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು ಹಂಟ್ ಮಾಡುವಾಗ. ಓಕೆ, ಸ್ಮಾಲ್ ಒಂದು ಸೌಂಡ್ ಮಾಡಿದ್ರು ಅಂದಿರ್ಬೋದು, ಮೊಲ ಇರ್ಬೋದು, ಓಡೋಗ್ಬಿಡುತ್ತೆ. ಸೊ ಒಂದು ರೌಂಡ್ ಹೋಗೋರು ಏನೋ ಒಂದು ಹಂಟ್ ಮಾಡೋರು. ಹಂಟ್ ಮಾಡಿ ಏನು ಮಾಡೋದು, ಒಂದು ಮಂಚಿಗೆ ಅಂತ ಇರುತ್ತೆ, ಕರೆಕ್ಟಾ? ಮಂಚಿಗೆಯಲ್ಲಿ ಏನು ಮಾಡ್ತಾರೆ, ಹಟ್ ಇರುತ್ತಲ್ವ, ಹಟ್ಟಲ್ಲಿ ಏನು ಬರ್ತಾರೆ, ಒಂದು ಲ್ಯಾಟಿನ್ ಹಾಕ್ತಾರೆ. ಆಮೇಲೆ ಅದು ಮೊಲ ಹೊಡೆದಿದ್ರೆ ಅದನ್ನು ಮೇಲೆಯಿಂದ ನೇತು ಹಾಕ್ಬಿಟ್ಟು ಅದು ಸ್ಕಿನ್ನೆಲ್ಲ ತೆಗಿತಾ ಇರ್ತಾರೆ. ಬೇರೆಯವರೆಲ್ಲ ಡ್ರಿಂಕ್ಸ್ ರೆಡಿ ಮಾಡ್ತಾ ಇರ್ತಾರೆ, ಕೆಲವರು ಈರುಳ್ಳಿ ಹಚ್ತಾ ಇರ್ತಾರೆ. ಈಗ ಒಂದು ರೆಡಿ ಮಾಡ್ತಾರೆ, ಅವ್ರದ್ದು ಎಂಟರ್ಟೈನ್ಮೆಂಟ್ ಎಲ್ಲ ಫುಲ್ ರೆಡಿ ಆಗುತ್ತೆ. ಸೊ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದ್ರಿಂದ, ಸೊ ಈ ಥರ ಸಿಚುವೇಶನ್ ಈಗೇನು ನಾನು ಎಕ್ಸ್ಪ್ಲೈನ್ ಮಾಡಿದೆ, ಈ ಬೇಸ್ ಮೇಲೆ ಒಂದು ಸಾಂಗ್ ಮಾಡಿದ್ವಿ ನಮ್ಮ ಇದ್ರ ಮೂವಿಯಲ್ಲಿ. ಸೊ ಇದೆಲ್ಲ ಏನು ನೋಡಿದ್ದೀವಿ ಹಂಟಿಂಗ್ ಬೇಸಲ್ಲಿ ನಮ್ಮೂರ ಕಡೆ ಎಲ್ಲ ನೋಡಿದ್ದನ್ನು ಅದನ್ನೇ ರಿಯಲಿಸ್ಟಿಕ್ ಆಗಿ ಸ್ಕ್ರೀನ್ ಮೇಲೆ ತರಕ್ಕೆ ಬಂದು ಪ್ರಯತ್ನ ಮಾಡಿದ್ವಿ. ಸೊ ಅದೇ ಕರಿಕಾಡ. ಸೊ ಆ ಥರ. ಓಕೆ, ನೀವು ಕೋಸ್ಟಲ್ ಭಾಗದವರು ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ನಿಮಗೆ ರಿಲೇಟಬಲ್ ಫ್ಯಾಕ್ಟರ್ ಅಂತ ಏನು ಅನಿಸ್ತು? ಆ್ಯಂಡ್ ದಿಸ್ ಸೋ ರಿಲೇಟಬಲ್ ಅಂತ ನಮಗೆಲ್ಲ ಯಾವ್ದಾದ್ರು ಒಂದು ವಿಷಯ ಅನಿಸುತ್ತೆ ಸಿನಿಮಾದಲ್ಲಿ. ವಾಟ್ ಈಸ್ ರಿಲೇಟಬಲ್ ಟು ಯು? ಆ್ಯಕ್ಚುಲಿ ಇಟ್ ಇಸ್ ವೆರಿ ಡಿಫ್ರೆಂಟ್. ಚಿಕ್ಕಮಂಗ್ಳೂರಲ್ಲಿ ಆದ ಕಾರಣ ಸ್ವಲ್ಪ ಏನೋ ಒಂದು ಎನ್ವೈರ್ಮೆಂಟ್ ರಿಲೇಟಿವ್ ಅಥವಾ ವೈಬ್ ಏನಿದೆ ಅದು ಹಳ್ಳಿದು, ಅದೆಲ್ಲ ಅದು ಪ್ಲಾಂಟೇಶನ್ ಆಗಿರಲಿ, ಜೋಳದ ಗದ್ದೆ ಇತ್ತು.
ನಮ್ಮಲ್ಲಿ ನಾರ್ಮಲಿ ಗದ್ದೆ ಇರುತ್ತೆ, ಜೋಳದಷ್ಟು ಇರಲ್ಲ. ಲೈಕ್ ಫಾರ್ಮಿಂಗ್ ಮತ್ತು ಆ ಒಂದು ಹಳ್ಳಿ ಸೊಗಡು ಅದೆಲ್ಲ ಇತ್ತು, ದ್ಯಾಟ್ ವಾಸ್ ರಿಲೇಟಬಲ್. ಬಟ್ ನೋಡೋಕೆ ಹೋದರೆ ಕಲ್ಚರ್ ಇಸ್ ವೆರಿ ವೆರಿ ಡಿಫ್ರೆಂಟ್. ಸೊ yeah, similarities were also there, and but this was a new experience, so it was also fun. ಈ ಪ್ರಾಂತದ ಭಾಷೆಯನ್ನು ಮಾತಾಡೋಕ್ಕೆ, ಡೈಲೆಕ್ಟ್ಗೆ ಅನುಗುಣ ಆಗೋದಕ್ಕೆ ಹೌ ಚಾಲೆಂಜಿಂಗ್ ವಾಸ್ ಇಟ್? ಭಾಷೆ ಅಷ್ಟು ಕಷ್ಟ ಆಗಿಲ್ಲ ಅನ್ಸುತ್ತೆ. ಅಂದರೆ ನಮಗೆ ಹೆಂಗಿರುತ್ತೆ, ಅಲ್ಲಿ ತಪ್ಪಿದ್ರು ಕೂಡ ವಿ ಕ್ಯಾನ್ ಚೇಂಜ್ ಇಟ್ ಅಂಡ್ ಡಬ್ಬಿಂಗ್ ಅಂಡ್ ದೆನ್ ವಿ ಕ್ಯಾನ್ ಕರೆಕ್ಟ್ ಇಟ್. ಅವ್ರಿಗೆ ಅಲ್ಲಿ ಬೇಕಾಗಿರೋದು ಆ್ಯಕ್ಟಿಂಗ್, ಸೊ ಐ ಥಿಂಕ್ ವಿ ಗಿವನ್ ಇಟ್ ಟು ಹಿಮ್. ಸೊ ನಿಮ್ಗೆ ಯಾವುದು ಚಾಲೆಂಜಿಂಗ್ ಸೀಕ್ವೆನ್ಸ್? ಬಿಕಾಸ್ ಏನಕ್ಕೆ ಅಂತಂದರೆ VFX ಇದೆ ಆ್ಯಂಡ್ ತುಂಬ ಸ್ಟಂಟ್ಸ್ ಇದೆ ಸಿನಿಮಾ ಅಲ್ಲಿ, ತುಂಬ ಕಾಡಲ್ಲಿ ನಡೆಯುತ್ತೆ ಸಿನಿಮಾ ಪೂರ್ತಿ. ಆ ಕ್ಯಾನ್ವಾಸಲ್ಲಿ ವಿತೌಟ್ ಎಕ್ಸ್ಪೀರಿಯನ್ಸ್ ಒಂದು ಮ್ಯಾಗ್ನಮ್ ಒಪಸ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಸೊ ಈಸಿ. ಸೊ ನಿಮಗೆ ಯಾವುದು ಚಾಲೆಂಜಿಂಗ್ ಸೀಕ್ವೆನ್ಸ್ ಅಂತ ಇವತ್ತಿಗೂ ಅನ್ಸುತ್ತೆ? ನನಗೆ ಒಂದು ಹಂಟಿಂಗ್ ಸೀನ್ ಶೂಟ್ ಮಾಡಿದ್ವಿ ನಾವು. ಸೊ ಅದು ನಮಗೆ ಕ್ಲಾರಿಟಿ ಇದೆ ಹೇಗೆ ಬರಬೇಕು, ಹೇಗಾಗುತ್ತೆ ಅದು, ಅನಿಮೇಷನ್ ಬಂದಮೇಲೆ ಯಾವ ಥರ ಆಗುತ್ತೆ ಅನ್ನೋದು. ಅದು ಒಂದು ಐಡಿಯಾಲಜಿನಲ್ಲಿ ಶೂಟ್ ಮಾಡಬೇಕು ಫಸ್ಟು. ಇದು ಹಿಂಗೆ ಪರ್ಫಾರ್ಮ್ ಮಾಡುತ್ತೆ, ಇದು ಹಿಂಗೆ ಬರುತ್ತೆ ಅನ್ನೋದು, ಅದು ಒಂದು ಚಾಲೆಂಜಿಂಗ್ ಅನಿಸ್ತು. ಅದು ಬಿಟ್ಟು ರಾಣಿಜರಿಲಿ ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ದೀವಿ ನಾವು. ನಾನು ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಈಸಿ ಅನಿಸ್ತು ಅದು, ಬಟ್ ಅದು ಎಕ್ಸಿಕ್ಯೂಟಿವ್ ಮಾಡ್ಬೇಕಾದ್ರೆ ಒಂದೊಂದು ಲೈನು ಕೂಡ ತುಂಬ ಇಂಪಾರ್ಟೆಂಟ್ ಅನಿಸ್ಬಿಡ್ತು. ಅಂದರೆ ಅಷ್ಟು ಪರ್ಫೆಕ್ಷನ್ ಬೇಕು, ಅಷ್ಟು ಬೇಕು ಶಾರ್ಟ್ಸ್ಗಳಲ್ಲಿ ನಮಗೆ. ಮತ್ತು ಕೈ ಮೇಲೆಲ್ಲ ಏನು ಮಾಡಬೇಕು, ಅದು ನಡಿಬೇಕು ಕೈ ಮೇಲೆಲ್ಲ ಫುಲ್ಲೆಲ್ಲ ನೆಲ ಎಲ್ಲ ಬರೀ ಚಿಕ್ಕ ಚಿಕ್ಕ ಕಲ್ಲುಗಳು. ಒಂದು ಶಾರ್ಟ್ಗಾದರೆ ಎಲ್ಲ ಕೈಯೆಲ್ಲ ಕಿತ್ಕೊಂಡು ಹೋಗ್ತಾಯಿದೆ. ಸೊ ಆ ಥರ ಎಲ್ಲ ಅದೊಂದು ಸ್ವಲ್ಪ ಆರ್ಟಿಸ್ಟ್ಗಳಿಗೆ ಹಿಂಸೆ ಆಯಿತು. ಅಲ್ಲಿ ನಾವು ಸುಮ್ಮನೆ ನಿಂತ್ಕೊಂಡು ಈ ಥರ ಬೇಕು, ನಮ್ಗೆ ಈ ಥರ ಬೇಕು ಅಂತ ಕ್ಯಾಮ್ರಾಮನ್ನು ನಾವು ಮಾಡ್ತಾಯಿರ್ತೀವಿ. ಬಟ್ ಆ ಸೀಕ್ವೆನ್ಸ್ಗಳಲ್ಲಿ ಆರ್ಟಿಸ್ಟ್ಗಳು ತುಂಬ ಕಷ್ಟ ಬಿದ್ದಿದ್ದಾರೆ. ಪ್ಲಸ್ ಮೀಟ್ ಕೆಲವೊಂದು ವೀಡಿಯೋಸ್ ನೋಡ್ತಾ ಇದ್ದೆ, ನೀವುಗಳು ಮಾತಾಡಿರೋದು ವೀಕೆಂಡ್ಸಲ್ಲಿ ಮಾತ್ರ ಮಾಡ್ತಿದ್ವಿ, ವೀಕ್ ಡೇಸಲ್ಲಿ ವರ್ಕ್ ಮಾಡ್ಕೊಂಡು ಮಾಡ್ತಿದ್ವಿ ಅಂತ. ಅಂದರೆ ಅಫ್ಕೋರ್ಸ್ ದಿನ ಪೂರ್ತಿ ಮಾಡಿದ್ರು ಒಂದು ಸಿನಿಮಾ ಇವತ್ತಿನ ದಿನ ರಿಲೀಸ್ ಮಾಡೋದು, ತಯಾರು ಮಾಡೋದು ಇಟ್ಸ್ ಚಾಲೆಂಜಿಂಗ್ ಥಿಂಗ್. ಹೆಂಗೆ ವೀಕ್ ಡೇಸ್ ವೀಕೆಂಡ್ಸ್ನ ಇಟ್ಕೊಂಡು ಒಂದು ಸಿನಿಮಾ ಕಟ್ಟಿ ರಿಲೀಸ್ ಆಗೋವರೆಗೂ ತೊಗೊಂಬರೋದು? ಅಫ್ಕೋರ್ಸ್ ಇಟ್ಸ್ ವಿಲ್ ಬಿ ಎ ಲಾಂಗ್ ಜರ್ನಿ. ಹೇಗಾಯಿತು ಇದೆಲ್ಲ? ಅಲ್ಲ, ವೆರಿ ಡಿಫಿಕಲ್ಟ್. ಯಾಕೆಂದರೆ ಒಂದೊಂದು ಸರಿ ಏನನ್ಸುತ್ತಂದರೆ ಇವತ್ತಿದ್ದು ಮೂಡ್ ನೆಕ್ಸ್ಟ್ ಇರಲ್ಲ, ಎನರ್ಜಿ ಕ್ಯಾರಿ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಮ್ಮ ಅಸೋಸಿಯೇಟ್ಗೆಲ್ಲ ಹೇಳ್ತಾ ಇರ್ತೀವಿ, ನಾನು ಏನಾದರೂ ಡೌನ್ ಆದರೆ ಬಂದ್ಬಿಟ್ಟಿಲ್ಲೋ ಮೋಟಿವೇಟ್ ಮಾಡ್ಬೇಕು ನನಗೆ. ಸೊ ಏನಾಗುತ್ತೆ ಅಂದರೆ ಕೆಲಸದ ಪ್ರೆಷರೆಲ್ಲ ಇರುತ್ತೆ. ಆಮೇಲೆ ಅಟ್ ದ ಸೇಮ್ ಟೈಮು ಎಲ್ಲ ಆರ್ಟಿಸ್ಟ್ಗಳಿರ್ಬೋದಲ್ವ, ಸೊ ಅವರು ನಮ್ಮ ಟೈಮಿಗೆ ವೀಕೆಂಡಿಗೆ ಬಂದು ಮಾಡಿಕೊಡ್ತಾಯಿದ್ರು. ಅವರಿಗೂ ಸ್ವಲ್ಪ ಕಷ್ಟ ಆಗೋದು, ಬಟ್ ದೇ ವರ್ ಸಪೋರ್ಟಿಂಗ್. ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾಯಿತ್ತು. ನಾವು ಆಲ್ಮೋಸ್ಟ್ ಶೂಟ್ಸ್ ಮಾಡೋದೇ ವೀಕೆಂಡ್ ಅಲ್ಲ? ಐ ಥಿಂಕ್ 80-90% ವೀಕೆಂಡ್ಸ್ ಇರುತ್ತೆ. ಒಂದು ಶೆಡ್ಯೂಲ್ ಮಾತ್ರ ಚಿಕ್ಕಮಗಳೂರಲ್ಲಿ ಒಂದು 10 days ಇದ್ವಿ. ಅವಾಗಲೂ ಯಾಕೆಂದರೆ ವೀಕೆಂಡ್ ಪ್ಲಸ್ ವೀಕೆಂಡ್ ಮಧ್ಯದಲ್ಲಿ 2 ದಿವಸ ರಜಾ. ಐ ಥಿಂಕ್ ಹೋಳಿ ಟೈಮಲ್ಲಿ ರಜಾ ಇತ್ತು ಅನ್ಸುತ್ತೆ. ಎಲ್ಲರೂ ವರ್ಕಿಂಗ್ ಅಫಿಷಿಯಲ್ಸಾ ಅಥವಾ ಹೇಗೆ? ಇಲ್ಲ, ಶಿ ಈಸ್ ಪ್ರೊಫೆಷನಲಿ ಆ್ಯಕ್ಟರ್ಸ್ ಅಲ್ಲಿ. ಯಶ್ ಶೆಟ್ಟಿ ಅವರು ಇದ್ದಾರೆ, ನಮ್ಮ ವಿಜಯ್ ಅವರು ಇದ್ದಾರೆ, ಎಲ್ಲ ಇಂಡಸ್ಟ್ರಿ ಅವರೇ. ಸೊ ನಾವು ಹೊಸಬ್ರು ಆ್ಯಕ್ಚುಲಿ. ಸೊ ಅವರೆಲ್ಲ ಸಪೋರ್ಟ್ ಮಾಡೋದು, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ಅವರಿಗೂ ಅರ್ಥ ಆಗ್ತಾಯಿತ್ತು. ಸೊ ದಿಸ್ ಇಸ್ ದ ವೇ ದೇ ಆರ್ ಡೂಯಿಂಗ್ ಇಟ್. ಆ್ಯಂಡ್ ಈವನ್ ದೇ ನೆವರ್ ಥಾಟ್ ಫಸ್ಟಿಗೆ, ಐ ಥಿಂಕ್ ದೇ ಆರ್ ಡೂಯಿಂಗ್ ಸಮ್ ಮೂವಿ ಅಂತ ಇದ್ರು. ಬಟ್ ಔಟ್ಪುಟ್ ಬಂದಾಗ ದೇ ಆರ್ ಆಲ್ ವೆರಿ ಹ್ಯಾಪಿ. ಸೊ ಥರ ಹೋಗ್ತಾ ಇದೆ. ಆ್ಯಂಡ್ ಇವತ್ತಿರೋ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಸಿನಿಮಾ ಮಾಡೋದಲ್ಲ, ಸಿನಿಮಾ ರಿಲೀಸ್ ಮಾಡೋದು. ಸಿನಿಮಾ ರಿಲೀಸ್ ಮಾಡಿ ಅದು ಜನಕ್ಕೆ ತಲುಪಿಸೋದು ಇಟ್ಸ್ ಎ ಟಫೆಸ್ಟ್ ಟಾಸ್ಕ್. ಆ್ಯಂಡ್ ಅದರಲ್ಲೂ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗಿದೆ ಅಂತಲೇ ತುಂಬ ಜನಕ್ಕೆ ಗೊತ್ತಿರಲ್ಲ, ಆ ಥರ ಬಂದು ಹೋಗ್ಬಿಡುತ್ತೆ. ಸೊ ಸಿನಿಮಾ ತಯಾರು ಮಾಡೋದನ್ನ ಬಿಟ್ಟು ಜನಗಳನ್ನು ರೀಚ್ ಮಾಡೋದಿದೆಯಲ್ಲ, ದಟ್ಸ್ ಅ ಟಫೆಸ್ಟ್ ಟಾಸ್ಕ್. ಅದಕ್ಕೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಆಗಲೇ ಅವ್ರು ಹೇಳಿದ್ರು, ಅಂದರೆ ಪ್ಯಾನ್ ಇಂಡಿಯಾ ಮಾಡಬೇಕಾದ್ರೂ ಅದನ್ನು ಅನಲೈಸ್ ಮಾಡ್ತೀವಿ, ಸ್ಟಡಿ ಮಾಡ್ತಿದ್ವಿ, ಲೈಕ್ ವರ್ಕ್ ಆಗ್ತದೆ ಅಂತ. ರಿಲೀಸಿಂಗ್ ಇಸ್ ಆಲ್ಸೋ ಎ ಸ್ಟಡಿ. ತುಂಬ ಜನ ಫೇಲ್ ಆಗೋದೆ ಅಲ್ಲಿ. ಬಟ್ ತುಂಬ ಜನ ಒಳ್ಳೆ ಸಿನಿಮಾಗಳು OTT ಬಂದರೆ ಇದು ಒಳ್ಳೆ ಸಿನಿಮಾ ಅಂತ ಮಾತಾಡ್ತಾರೆ. ಸೊ ಆ ಥರದ್ದು ಒಂದು ಸ್ಟಡಿ ನಿಮ್ಮ ಪ್ರಕಾರ ಏನಾಗಿದೆ? ಇಲ್ಲ, ಸ್ಟಡೀಸ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ಮಾರ್ಕೆಟಲ್ಲಿ ಯಾವುದಾದ್ರು ಮೂವಿಗಳು ಬರ್ತಾಯಿದೆ ನೋಡಬೇಕಾಗುತ್ತೆ. ಆಮೇಲೆ ಫಸ್ಟ್ ನಮ್ಮ ಕಂಟೆಂಟು ಚೆನ್ನಾಗಿರಬೇಕು. 90% ಪ್ರಿಫರೆನ್ಸ್ ಏನಂದರೆ ಕಂಟೆಂಟ್ ಚೆನ್ನಾಗಿದ್ದರೆ ನಾವು ಏನು ಎಫರ್ಟ್ ಹಾಕಿದ್ರು ಅದು ವರ್ಕ್ ಆಗುತ್ತೆ. ಫಸ್ಟು ನಾವು ಬಿಲೀವ್ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಯಾರು ಬೇಕಾದ್ರೂ ತೊಗೊಳ್ತಾರೆ. ಇಲ್ಲ ಒಂದು ಡೇ ಪುಷ್ ಮಾಡ್ಬೋದು ಅಷ್ಟೇ, ಫಸ್ಟ್ ಡೇ. ಸೆಕೆಂಡ್ ಡೇಗಿಂದ ಪಿಕಪ್ ಆಗಲ್ಲ. ನಾವು 90% ನಮ್ಮದು ಪ್ರಾಡಕ್ಟ್ ಮೇಲೆ ನಮಗೆ ನಂಬಿಕೆ. ಫಸ್ಟ್ ಡೇ ಜನ ನೋಡಿದ್ರೆ ಡೆಫಿನೆಟಾಗಿ ಪ್ರತಿಯೊಬ್ಬರು ಮಾತಾಡ್ತಾರೆ ಇದ್ರ ಬಗ್ಗೆ ಅನ್ನೋದು. ಈಗ ಟೀಸರ್ ಇರ್ಬೋದು, ಸಾಂಗ್ಸ್ಗಳಿರ್ಬೋದು, ಎಲ್ಲರೂ ಒಳ್ಳೆ ಒಪಿನಿಯನ್ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೀಡಿಯಾ. ಸೊ ವಿ ಆರ್ ವೆರಿ ಹ್ಯಾಪಿ. ಸೊ ಫಸ್ಟು ಟೀಸರ್ ಮತ್ತು ಟ್ರೈಲರ್ ಯಾವ ಥರ ಇದೆ ಸಾಂಗ್ಸ್ಗಳೆಲ್ಲ, ಅದಕ್ಕಿಂತ 10 ಪಟ್ಟು ಮೂವಿ ಫುಲ್ ಚೆನ್ನಾಗಿರುತ್ತೆ. ದಟ್ ಈಸ್ ದೇರ್. ಆಮೇಲೆ ಮಾರ್ಕೆಟ್ ಅಂತ ಬಂದಾಗ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ ನಾವು ನೋಡಬೇಕು. ಈಗ ಹಿಂಗೆ ಅಂದರೆ ನೀವು ಹೇಳೋದು ಸ್ಟಡಿ ಮಾಡೋದು ನಾಟ್ ಓನ್ಲಿ ಮಾರ್ಕೆಟ್ ಆಡಿಯನ್ಸ್ ಸ್ಟಡಿ ಮಾಡೋದು, ಪ್ಲಸ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಮಗೆ ಎಲ್ಲ ಕಡೆಯಿಂದನೂ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ. ಈವನ್ ದೇ ಆರ್ ಆಲ್ಸೋ ಆಲ್ರೆಡಿ ಸ್ಟಾರ್ಟೆಡ್ ದೇರ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈವನ್ ದೇ ಆರ್ ಆಲ್ಸೋ ವೆರಿ ಹಿಂಗೆ
ಇಂಪ್ರೆಸ್ಡ್ ವಿತ್ ಅವರ್ ಟೀಸರ್ಸು ಸಾಂಗ್ಸು ಎಲ್ಲ. ಅಂದರೆ ಅವರಿಗೆ ಸ್ಟಿಲ್ ದೇ ಆರ್ ಕನ್ಫ್ಯೂಸ್ಡ್. ನೀವೇನು ಹೇಳ್ದಂಗೆ ಹೊಸ ಟೀಮು ಅನ್ನೋದು ಅವರಿಗೂ ಕ್ವಶನ್ ಇದೆ, ಹೊಸ ಟೀಮ್ ಹಿಂಗೂ ಮಾಡ್ತಾರಾ ಅನ್ನೋದು ಕ್ವಶನ್ಗಳಿದೆ. ಬಟ್ ಅಲ್ಟಿಮೇಟ್ಲಿ ಹೆಂಗೆ ಅಂದರೆ ನಾನು ಐ ಆಮ್ ಫ್ರಮ್ ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡು. ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಫಸ್ಟ್ ನಾವು ಏನೇ ಮಾರ್ಕೆಟಿಂಗ್ ಮಾಡಿದ್ರು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ನಾವು ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸೊ ಫಸ್ಟ್ ನಾನು ಬಿಲೀವ್ ಮಾಡೋದೇ ಪ್ರಾಡಕ್ಟ್ ಚೆನ್ನಾಗಿದೆ, ಓಕೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಎಲ್ಲ ಅಲೈನ್ಡ್ ಆಗಿದ್ದಾರೆ ಈಗ. ಸೊ ಈವನ್ ಕರ್ನಾಟಕದಲ್ಲಿ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಸೊ ಎಲ್ಲ ಸೆಟಟ್ ಆಗಿದೆ. ಆ್ಯಂಡ್ ಸ್ಟಿಲ್ ಟಿಲ್ ದ ಲಾಸ್ಟ್ ಮೂಮೆಂಟ್ 1 ವೀಕ್ ಬಿಫೋರ್ವರೆಗೂ ವಿ ಶುಡ್ ಸ್ಟಡಿ ಏನು ಬರ್ತಾ ಇದೆ, ಏನು ಹೋಗ್ತಾ ಇದೆ, ಏನು ಮಾಡಬೇಕು, ಅದೆಲ್ಲ ವರ್ಕ್ ನಡೀತಾ ಇದೆ. ಎಸ್, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಅವರ್ ವರ್ಕ್. ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಮೀಡಿಯಾ ಸಪೋರ್ಟ್ ತುಂಬ ಇದೆ. ಆ್ಯಂಡ್ ಎವ್ರಿಬಡಿ ಈಸ್ ಹ್ಯಾಪಿ. ಈವನ್ ಎಲ್ಲ ನಾವು ಲಾಂಚ್ ಮಾಡೋದಲ್ಲೆಲ್ಲ ಕರೆದ್ಬಿಟ್ಟು ಪರ್ಸ್ನಲಿ ಮಾತಾಡಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದೀರಾ, ಸೊ ಯು ಶುಡ್ ರಾಕ್ ಮಾಡಬೇಕು ಇಂಡಸ್ಟ್ರಿಯಲ್ಲಿ ಅನ್ನೋದು ಅವರು ಎಲ್ಲ ಸಜೆಷನ್ನು, ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ ದೇ ಆರ್ ಗಿವಿಂಗ್ ಇಟ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಓಕೆ. ಆ್ಯಂಡ್ ಈ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಖಡಕ್ ಮೂಮೆಂಟ್ ಇದೆ, ಆ ಮೂಮೆಂಟನ್ನು ನೀವು ಇವತ್ತು ಚೆರಿಷ್ ಮಾಡ್ತಿದ್ದೀರಾ, ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಅಂತಂದರೆ ವಾಟ್ ಇಸ್ ಇಟ್? ಅಂದರೆ ಒಂದು ಆಫ್ ದ ಕ್ಯಾಮ್ರಾ ಆಗಿರ್ಬೋದು, ಆನ್ ದ ಕ್ಯಾಮ್ರಾ ಆಗಿರ್ಬೋದು, ಅದು ನಿಮ್ಮನ್ನ ಹಾಂಟ್ ಮಾಡ್ತದೆ, ಇಲ್ಲ ಅಂದರೆ ವಾವ್ ಅಂತ ಅನಿಸುತ್ತೆ ಅಂದರೆ ಆ ಮೂಮೆಂಟ್ ಯಾವುದು ಕರಿಕಾಡದಲ್ಲಿ? ಸೊ ಇಲ್ಲ, ನನಗೇನಂದರೆ ಇವರು ಒಳ್ಳೆ ರೊಮ್ಯಾಂಟಿಕ್ ಸೀನ್ ಇಟ್ಬಿಡ್ತಾರೆ ಜಾಸ್ತಿ. ಕುದುರೆ ಮುಖದಲ್ಲಿ ನಾವೊಂದು ಯಾವುದದು ರಿವರ್ ಯಾವುದದು ನಮ್ಮ ರಿವರ್ ಇರುತ್ತೆ. ಸೊ ಫಾರೆಸ್ಟ್ ಒಳಗಡೆ, ಸೊ ಇಲ್ಲಿ ಮೊಸಳೆಗಳೆಲ್ಲ ಇರೋವಂಥ ಒಂದು ಫಾರೆಸ್ಟ್ ಅದು, ಐ ಮೀನ್ ರಿವರ್. ವೆರಿ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಈ ಥರದ್ದು. ಆ್ಯಕ್ಚುಲಿ ನಾನೇನು ಹೇಳ್ತೀನಿ, ನನಗೆ ಸಾಂಗ್ಸ್ ತುಂಬ ರೊಮ್ಯಾಂಟಿಕ್ ಬೇಡ, ಜಸ್ಟ್ ವೆರಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಗಿರ್ಬೇಕಂತ. ಬಟ್ ಅವ್ರು ತುಂಬ ಹೋಗ್ಬಿಡ್ತಾರೆ, ಇನ್ವಾಲ್ವ್ ಜಾಸ್ತಿ, ಅದು ಬರೆಯೋಗ್ಲಾಗಿ ಬರೆದ್ಬಿಟ್ಟಿರ್ತಾರೆ. ಸೊ ಅದು ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ಇದೆ, ಅದನ್ನೇ ಹೇಳಿದೆ ಅಷ್ಟೇ. ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್, ಎವ್ರಿಬಡಿ ಈಸ್ ಲೈಕಿಂಗ್ ಇಟ್, ಎಲ್ಲರೂ ಲೈಕ್ ಮಾಡೋದೇ ಅದು. ಸೊ ಇವ್ರ ಥಾಟ್ ಏನಂದರೆ ಎಸ್ ನಮಗೆ ಬೇಡ ಅದು, ಬಟ್ ಆಡಿಯನ್ಸಿಗೆ ಡೆಫಿನೆಟ್ಲಿ ಬೇಕನ್ನೋ ಒಂದು ಉದ್ದೇಶ. ಅಲ್ಲ, ರೊಮ್ಯಾಂಟಿಕ್ ಸಾಂಗ್ನ ಮೊಸಳೆಗಳಿರೋ ಜಾಗದಲ್ಲಿ ಪ್ಲೇಸ್ ಮಾಡಿದ್ರಲ್ಲ ಪಾಪ ಅವ್ರಿಗೆ ಇರಬೇಕು ಅಂತ. ಬಟ್ ಆ್ಯಕ್ಚುಲಿ ಅದು ನಾವು ಫಸ್ಟು ಡಿಸ್ಕಷನ್ ಮಾಡಿದಾಗ ಅದು ವಿಷಯ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಅಲ್ಲಿ ಸ್ಪಾಟಿಗೆ ಹೋಗಿದ್ದೀವಿ ಅಂದರೆ ಯೂಶ್ವಲಿ ಯಾರು ಇವಾಗ ಗೆಸ್ ಮಾಡೋಕ್ಕಾಗಲ್ಲ ಯಾರು. ಆಮೇಲೆ ಅಲ್ಲಿ ಸ್ಪಾಟಿಗೆ ಹೋದ ಮೇಲೆ ಅಲ್ಲಿ ಪ್ಲಾನ್ ಇದೆ, ಈ ಥರ ಇದೆ. ಸೊ ಈಗ ಬಂದುಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕೇರ್ ತೊಗೊಳ್ಳೋಣ ಅಂತ. ಆವಾಗ 4 ಜನ ಹುಡುಗರು ಒಳಗಡೆ ಡೈ ಹೊಡೆದು ಒಂಚೂರು ಆ ಕಡೆ ಈ ಕಡೆ ಹೋಗಿ ಬಂದು ಹೊರಗಡೆ ನಿಂತ್ಕೊಂಡ್ರು. ಆಮೇಲೆ ಇವರಿಬ್ಬರು ಒಳಗಡೆ ಹೋದರು. ನಾನು ಆ್ಯಕ್ಚುಲಿ ಅದಾದಮೇಲೆ ನಾನು ನಮ್ಮ ದೊಡ್ಡಪ್ಪ ಎಲ್ಲ ಇದ್ದಿದ್ದು ಅಲ್ಲೇ. ಇವನ್ ಕುದುರೆಮುಖದಲ್ಲೇ ಅವ್ರು ಕೆಲಸ ಮಾಡ್ತಿದ್ದೆ ನ್ಯಾಷನಲ್ ಪಾರ್ಕಲ್ಲಿ. ಇವನ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್, ಇಲ್ಲೆಲ್ಲ ಶೂಟ್ ಮಾಡಿದ್ವಿ, ಆ ರಿವರಲ್ಲಿ ಮೊಸಳೆ ಎಲ್ಲ ಮೊಸಳೆ ಇರುತ್ತಲ್ಲ, ತುಂಬ ಇದೆ ಮೊಸಳೆ ಅಂತ ಹೇಳ್ತಾರೆ. ಸೊ ಆ ಥರ, ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಇದ್ದರು ಎಲ್ಲ ಬಾಯ್ಸ್ ಎಲ್ಲ ಇದ್ದರು, ನೋಡ್ತಾಯಿದ್ರು. ಒಬ್ಬ ಆ ಕಡೆ ಹೋಗಿ ಸ್ವಿಮ್ಮಿಂಗ್ ಮಾಡಿ ಸೈಡಲ್ಲಿ ಇರ್ತಾಯಿದ್ರು. ಬಟ್ ಆದರೂ ಮೊಸಳೆ ಹತ್ರ ಯಾರು ಆಟಾಡೋಕ್ಕಾಗಲ್ಲ, ಕರೆಕ್ಟಾ? ಸೊ ಅದೆಲ್ಲ ಸ್ಕೇರಿಯಸ್ಟ್ ಥಿಂಗ್ ಅಷ್ಟೇ. ಯಾವುದು ನಿಮ್ಮ ಖಡಕ್ ಮೂಮೆಂಟ್ ಕರಿಕಾಡದಲ್ಲಿ? ಮೂಮೆಂಟ್ ಅಂದರೆ ಅದೇ 48 hours ಶೂಟ್ ಮಾಡಿದ್ದು ನಾವು. ಇಟ್ಸ್ ಅನ್ಫರ್ಗೆಟಬಲ್, ತುಂಬಾ ಮೆಮೊರೇಬಲ್ ಕೂಡ. ಯಾಕೆಂದರೆ ಇಟ್ ವಾಸ್ ಟಯರಿಂಗ್, ಹೌದು, ಬಟ್ ಇಟ್ ಈಸ್ ಅ ಮೊಮೆಂಟ್ ಟು ಚೆರಿಷ್. ಅಂದರೆ ಎಲ್ಲರೂ ಅಷ್ಟು ಡೆಡಿಕೇಶನಿಂದ, ಒಬ್ಬರು ಇಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಆಗಲ್ಲ, ಸೀನಿಯರ್ ಆರ್ಟಿಸ್ಟ್ ಕೂಡ ಕೂತ್ಕೊಂಡು ಅಲ್ಲಿ ಸೆಟ್ಟಲ್ಲಿ ಕೂತ್ಕೊಂಡು ಎವ್ರಿಬಡಿ ಈಸ್ ಪಾರ್ಟಿಸಿಪೇಟೆಡ್, ಎವ್ರಿಬಡಿ ಈಸ್ ಗಿವನ್ 100% ಆಫ್ ದೇರ್ ಎಫರ್ಟ್ಸ್. ಸೊ ಅದೊಂದು ತುಂಬಾ ಮೆಮೊರೇಬಲ್ ಫಾರ್ ಮೀ ಥ್ರೂ ಔಟ್ ದ ಮೂವಿ. ನಿಮ್ಮ ಖಡಕ್ ಮೂಮೆಂಟ್? ನನಗೆ ತುಂಬ ಎಲ್ಲದೂ ತುಂಬ ಇಷ್ಟ. ನನಗೆ ತುಂಬ ಇಷ್ಟ ಅಂದರೆ ನಮ್ಮ ಕಬ್ಬಿಂಜಲ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ರತ್ನಿ ಸಾಂಗ್ ಅಂತೂ ಇನ್ನೂ ತುಂಬ ಇಷ್ಟ. ಸೊ ರತ್ನಿ ಹೇಳಿದ್ರೆ ಇವ್ರಿಗೆ ಬೇಜಾರಾಗುತ್ತೆ. ಸೊ ಬಟ್ ಎಲ್ಲ ಇಲ್ಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಇದೆ. ನನಗೆ ಕ್ಲೈಮ್ಯಾಕ್ಸು ಐ ಥಿಂಕ್ ಹಾಫ್ ಆನ್ ಅವರ್ ಅದು ತುಂಬಾ ಇಷ್ಟ. ಅಲ್ಟಿಮೇಟ್ ಅಂದರೆ ನನಗೆ ಹಂಟಿಂಗ್ ಸೀನ್ಸ್ಗಳು ತುಂಬ ಇಷ್ಟ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಫೈನಲಿ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದರೆ ಇಟ್ಸ್ ಯೋರ್ ಟೈಮ್. ಸೊ ನಾನು ಹೇಳೋದು, ಹೊಸಬ್ರು ನಾವು, ಈ ಟೀಮೇ ಹೊಸಬ್ರು, ಡೈರೆಕ್ಟ್ರ್ ಹೊಸಬ್ರು, ಹೀರೋ ಹೊಸಬ್ರು, ಹೀರೋಯಿನ್ ಕೂಡ ಎಕ್ಸ್ಪೀರಿಯನ್ಸ್ ಆಲ್ರೆಡಿ 3-4 ಸಿನಿಮಾ 4-5 ಸಿನಿಮಾ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಅಷ್ಟೇ ಎಲ್ಲ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿದ್ದಾರೆ. ಸೊ ಹೇಳೋದೊಂದೇ, ಹೊಸಬ್ರು ಅಂತ ಏನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನಂಬಿ ಹೊರಗಡೆ ಬನ್ನಿ. ನೀವು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಕರಿಕಾಡ ನಿಮ್ಮ ಮನಸ್ಸಲ್ಲಿ ಇರ್ತಾನೆ ಅನ್ನೋದು ನನ್ನ ಒಂದು ಭರವಸೆ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅದು. ಅದೇ ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಯಾರನ್ನೂ ಕರ್ಕೊಂಡು ಬಂದು ನೋಡ್ಬೋದು. ಈ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್, ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾ ಇದು. ಎಲ್ಲ ಎಲಿಮೆಂಟು ಇದೆ ಒಂದು ಸಿನಿಮಾದಲ್ಲಿ, ಏನೇನು ಬೇಕು ಎವ್ರಿ ಎಲಿಮೆಂಟ್ ಇಸ್ ಬ್ಯೂಟಿಫುಲಿ ಡನ್ ಬೈ ವೆಂಕಿ ಸರ್ ಆ್ಯಂಡ್ ಟೀಮ್. ಸೊ ನಾವು ಅಷ್ಟೇ ಎಫರ್ಟ್ಸ್ ಹಾಕಿದ್ದೀವಿ ಆ್ಯಂಡ್ ಇವತ್ತು ಸಿನಿಮಾ ಹೊರಗಡೆ ಬರ್ತಾ ಇದೆ, ಅಷ್ಟೇ ಎಕ್ಸೈಟ್ಮೆಂಟ್ ನಮಗೂ ಇದೆ.
ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ. ಎಸ್ ಸರ್. ಸೊ 6ನೇ ತಾರೀಕು ಫೆಬ್ರವರಿ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಶಶಾಂಕ್ ಮತ್ತು ಅತಿಶಯ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕ್ ಆಗಿದೆ. ಆಮೇಲೆ ಅವ್ರು ಮಾಡಿರೋ ಮ್ಯೂಸಿಕ್ಕಿಗೆಲ್ಲ ಆಮೇಲೆ ನಮ್ಮದು ವಿಜುವಲ್ಸ್ ಇರ್ಬೋದು, ಸಾಂಗ್ಗಳಿರ್ಬೋದು, ಆಡಿಯನ್ಸು ಮತ್ತು ನಮ್ಮ ಪತ್ರಕರ್ತರು ಇರ್ಬೋದು, ಹೇಳೋದು ಹೆಂಗಿದ್ರೆ ಎಲ್ಲ ಸೀನಿಯರ್ ಸೂಪರ್ ಸ್ಟಾರ್ ಮಾಡಿರೋ ಮೂವಿ ಥರ ಕಾಣ್ತಾ ಇದೆ ಅನ್ನೋ ಒಂದು ಒಪಿನಿಯನ್ ಕೂಡ ಕೇಳ್ತಾ ಇದೆ. ಸೊ ಯಾರಿಗೂ ಡಿಸಪಾಯಿಂಟ್ ಆಗೋಲ್ಲ. ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪ್ರಾಡಕ್ಟಲ್ಲಿ ವ್ಯಾಲ್ಯೂಸ್ಗಳಿರುತ್ತೆ, ಅಂಶಗಳಿರುತ್ತೆ. ಎಲ್ಲರೂ ಎಂಜಾಯ್ ಮಾಡ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬಂದು 6ನೇ ತಾರೀಕು ನೋಡಿ ಅಂತ ಕೇಳ್ಕೊಳ್ತೀನಿ. ವೆರಿ ಆಲ್ ದಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. Thank you, sir. ಆ್ಯಂಡ್ ಈ ಸಿನಿಮಾಗಿರಲಿ, ಹಾಗೆಯೇ ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.